ಹಲೋ ಗಾಯ್ಸ್. ಸೊ ಇವತ್ತಿನ ವ್ಲಾಗಲ್ಲಿ ಏನಂತಂದರೆ, ಇವತ್ತಿದು ಲಂಚ್ ನಾನು ಪ್ರಿಪೇರ್ ಮಾಡೋದು ಮನೆಯಲ್ಲಿ. ಸೊ ಇವತ್ತು ನಾನು ದೊನ್ನೆ ಬಿರಿಯಾನಿ ಮತ್ತು ಚಿಕನ್ 65 ಮಾಡುವಂತಿದ್ದೇನೆ. ಲೆಟ್ಸ್ ಸಿ ಹೌ ಇಟ್ ಟರ್ನ್ಸ್. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಪ್ರೀತಿ ಚಿಕನ್ 65 ಮಸಾಲ, let's add lemon. Now let's add the boneless chicken guys. ಈ ಚಿಕನ್ ನಾನು ಆಲ್ರೆಡಿ ಸ್ಮಾಲ್ ಪೀಸ್ ಕಟ್ ಮಾಡಿದ್ದೇನೆ ನೋಡಿ. By this is for chicken 65 ನೋಡಿ, ಸ್ಮಾಲ್ ಅದು. ಈಗ ಇದನ್ನೆಲ್ಲ ಇದಕ್ಕೆ ಮಿಕ್ಸ್ ಮಾಡ್ತೇನೆ. ಡ್ರೈನ್ ದ ವಾಟರ್. ಲೆಟ್ಸ್ ಮಿಕ್ಸ್ ಇಟ್. ಇದು ತುಂಬ ವಾಟರಿ ಆಗಿತ್ತು ಗೈಸ್. ಸ್ವಲ್ಪ ಮೈದಾ ಮತ್ತು ಚಿಲ್ಲಿ ಪೌಡರ್ ಹಾಕಿದೆ. ಲೆಟ್ಸ್ ಮಿಕ್ಸ್ ಇಟ್ ಆ್ಯಂಡ್ ಕೀಪ್ ಇಟ್ ಫಾರ್ ಮ್ಯಾರಿನೇಟಿಂಗ್. ಸೊ ಗೈಸ್, ಚಿಕನ್ 65 ಮ್ಯಾರಿನೇಟ್ ಮಾಡಲಿಕ್ಕೆ ಫ್ರಿಜ್ಜಲ್ಲಿ ಇಟ್ಟಾಯಿತು. ನಾವು ಲೆಟ್ಸ್ ಸ್ಟಾರ್ಟ್ ವಿತ್ ಬಿರಿಯಾನಿಗೆ ಫಸ್ಟ್ ಮ್ಯಾರಿನೇಷನಿಂದ ಸ್ಟಾರ್ಟ್ ಮಾಡುವ. ಚಿಕನ್ ತೆಗೆದಿಟ್ಟಿದ್ದೇನೆ. Now let's add curd, salt and turmeric. Now let's mix this and keep it aside for marination. ಕರ್ಡ್ ಕಮ್ಮಿ ಆಯಿತಾ ಗೊತ್ತಿಲ್ಲ. ಆ್ಯಕ್ಚುಲಿ ನಂಗೆ ಗೊತ್ತಿಲ್ಲ ಗೈಸ್. ಫಸ್ಟ್ ಟೈಮ್ ನಾನು ಮಾಡ್ತಿರೋದು ಬಿರಿಯಾನಿ ಆರ್ ಇವನ್ ಮ್ಯಾರಿನೇಟಿಂಗ್. ಇಟ್ಸ್ ಆಲ್ ಅ ನ್ಯೂ ಎಕ್ಸ್ಪೀರಿಯನ್ಸ್ ಟು ಮೀ. ಐ ಹೋಪ್ ಇಟ್ ಟರ್ನ್ಸ್ ಔಟ್ ವೆಲ್. ಸಾಕು ಅನಿಸ್ತಿದೆ. ಲೆಟ್ ಮಿ ಕೀಪ್ ದಿಸ್ ಅಸೈಡ್. ಫಸ್ಟ್ಲಿ ಗೈಸ್, ಬಿಫೋರ್ ಎವ್ರಿಥಿಂಗ್, ನಾನು ಜೀರಾ ರೈಸ್ ತೊಗೊಂಡಿದ್ದೇನೆ. ನಾವು ನಮ್ಮ ಮನೆಯಲ್ಲಿ 3 ಜನರಿಗೆ, ಸೊ ಇಷ್ಟು ರೈಸ್ ನಮಗೆ ಸಾಕು. ಜೀರಾ ರೈಸ್ ತೊಗೊಂಡು ಸೋಕ್ ಮಾಡಲಿಕ್ಕೆ ಹಾಕ್ತೀನಿ. ಸೊ ರೈಸ್ ವಾಶ್ ಮಾಡಿ ಆಯಿತು. ಇದನ್ನು ಸೋಕ್ ಮಾಡಲಿಕ್ಕೆ ಸೈಡಿಗೆ ಇಡುವ. ಸೊ ಗೈಸ್, ಈಗ ನೆಕ್ಸ್ಟ್ ಸ್ಟೆಪ್ ಏನಂತಂದರೆ, ಆನಿಯನ್, ಚಿಲ್ಲೀಸ್, ಫ್ಯೂ ಸ್ಪೈಸಸ್, ಪುದೀನಾ, ಕೊರಿಯಾಂಡರ್ ಲೀವ್ಸ್ ಇದೆಲ್ಲ ಒಂಚೂರು ರೋಸ್ಟ್ ಮಾಡಿ ಮಿಕ್ಸರಲ್ಲಿ ಹಾಕಿ ಪೇಸ್ಟ್ ಮಾಡೋದು. ಸೊ ಆಯಿಲ್ ಬಿಸಿ ಆಗ್ತಿದೆ. ಒಂದೊಂದೇ ಸ್ಪೈಸಸ್ ಆಗಿ ಹಾಕ್ತೇನೆ. ಇದನ್ನು ಆಫ್ ಮಾಡಿದೀಗ. ಇನ್ನು ಸ್ವಲ್ಪ ಹೊತ್ತಾಗಿ ಕೂಲ್ ಆದ ನಂತರ ಮಿಕ್ಸರಲ್ಲಿ ಹಾಕಿ ಪೇಸ್ಟ್ ಮಾಡ್ತೀವಿ. ಸೊ ಗೈಸ್, ಕುಕ್ಕರ್ ಆನ್ ಮಾಡಿ ಆಗಿದೆ. ನಾವು ಫಸ್ಟಿಗೆ ಗೀ ಹಾಕ್ತೇವೆ. ಗೀ ಹಾಕಿದ ನಂತರ ಸ್ಪೈಸಸ್ ಎಲ್ಲ ಹಾಕೋದು ಮತ್ತು ಆನಿಯನ್ ಹಾಕೋದು ಆ್ಯಂಡ್ ವಿಲ್ ರೋಸ್ಟ್ ಫಾರ್ ವೈಲ್. ಸೊ ಗೀ ಹಾಕಿದೆ, ಸ್ಪೈಸಸ್ ಹಾಕಿದೆ, ಆನಿಯನ್ ಹಾಕಿದೆ. ಸೊ ಮ್ಯಾರಿನೇಟೆಡ್ ಚಿಕನ್ಸ್ ಆ್ಯಡ್ ಮಾಡಿ ಆಯ್ತು ಇದಕ್ಕೆ. ಇನ್ನು ನೆಕ್ಸ್ಟ್ ರೆಡಿ ಮಾಡಿಟ್ಟಿರುವ ಗ್ರೀನ್ ಪೇಸ್ಟ್ ಅಂತ ಮಿಕ್ಸ್ ಮಾಡ್ತೇನೆ. ಸೊ ಇದು ಹಾಕಿ ಆಯಿತು. ನನಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮುಂಚೆ ಹಾಕೋದು ಮರ್ತೋಯ್ತು. ಸೊ ಈಗ ಹಾಕಿದೆ, ಮಿಕ್ಸ್ ಮಾಡ್ತೀನಿ. ನೆಕ್ಸ್ಟ್ ಈಗ ಪೇಸ್ಟ್ ಹಾಕ್ತೇನೆ. ಸೊ ಸ್ವಲ್ಪ ಕೊರಿಯಾಂಡರ್ ಪೌಡ್ರ್ ಮಿಕ್ಸ್ ಮಾಡಿದ್ದೆ ಒಟ್ಟಿಗೆ. ಸೊ ಸ್ವಲ್ಪ ನೀರು ಹಾಕಿ ಆಯಿತು. ಸೋಪ್ಡ್ ರೈಸ್ ಹಾಕಿ ಆಯಿತು. ಈಗ ಒಂಚೂರು ಸಾಲ್ಟ್ ಹಾಕಿ, ಚೂರು ಗೀ ಹಾಕಿ ಕುಕ್ಕರನ್ನು ಕ್ಲೋಸ್ ಮಾಡಿ ಇಡುವ.
ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಆಹಾ, ಆಹಾ. ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ಈ ಬಿಸಿಯುವಾರುವ ಮೊದಲೇ ಎಲ್ಲರ ಜೊತೆಯ ಮೆಲ್ಲುವ ಕಲೆಯ ಜೀವನ ಜನುಮವೇ. ಮಾಡು. ಎಂತದ ಚಟ್ನಿ ಅದು ಮೂತಿ ಎಂತ ಒಳ್ಳೆ ಉಂಟಾ? ಒಳ್ಳೆ ಉಂಟು. ಎಷ್ಟು ಎಷ್ಟು ಅಂದ್ರೆ ಎಂತ ರೇಟಿಂಗ್ ಎಷ್ಟು? 8. ಅಷ್ಟೇ? ಮತ್ತೆಷ್ಟು ಬೇಕು? ಫುಲ್ ಬೇಕು. ಅದಕ್ಕಿಂತೆಲ್ಲ ಜಾಸ್ತಿ ಕೊಡ್ಲಿಕ್ಕೆ ಆಗುದಿಲ್ಲ. ಆಯ್ತು ಮಾಡಿ ಊಟ. ಎಂತ ಇಡ್ಲಿ and ಚಟ್ನಿ ಒಟ್ಟಿಗೆ ಇಟ್ಟು ತಿನ್ನುವಾಗೆ. ಇವತ್ತಿದ್ದು ವ್ಲಾಗ್ ಅಷ್ಟೇ ಮುಗೀತು. ಬಿರಿಯಾನಿ ಒಳ್ಳೆ ಬಂದಿದೆ ಐ ಗೆಸ್. ನಾನೇನು ಊಟ ಮಾಡಲಿಲ್ಲ, ಇನ್ನು ತಿಂದು ನೋಡಬೇಕಷ್ಟೇ. ಸೊ ನೆಕ್ಸ್ಟ್ ವ್ಲಾಗ್ ಯಾವಾಗ ಗೊತ್ತಿಲ್ಲ. ಟಿಲ್ ದೆನ್ ಬಾಯ್.